ಡಿಲಿಮಿಟೇಷನ್ ಪ್ರಸ್ತಾಪಕ್ಕೆ ಹೋರಾಟ ಮಾಡುವುದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದಕ್ಷಿಣ ರಾಜ್ಯಗಳ ಪ್ರೊಟೆಸ್ಟ್ ಈಗಾಗಲೇ ಕೇಂದ್ರದ ವಿರುದ್ಧ ತಮಿಳುನಾಡು ಸಮರವನ್ನ ಸಾರಿದೆ. ಭಾರತ ಜೋಡೋ ಮಾದರಿಯಲ್ಲಿ ಹೋರಾಟಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ದಕ್ಷಿಣ ರಾಜ್ಯಗಳ ಸಿಎಂಗಳಿಗೆ ಪತ್ರವನ್ನ ಬರೆದಿದ್ದಾರೆ ಸ್ಟಾಲಿನ್. ಲೋಕಸಭಾ ಚುನಾವಣೆ ಬಳಿಕ ಇಂಡಿಯಾದಲ್ಲಿ ಬಿರುಕು ಡಿಲಿಮಿಟೇಷನ್ ಹೋರಾಟದ ಮೂಲಕ ಒಗ್ಗಟ್ಟು ಪ್ರದರ್ಶನವನ್ನ ಮಾಡೋದಕ್ಕೆ ಮುಂದಾಗ್ಲಾಗ್ತಾ ಇದೆ. ಸೊ ಹಾಗಾಗಿ ಈಗಲಿಂದಲೇ ಒಂದಷ್ಟು ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ವಿಚಾರವಾಗಿ ತಮಿಳುನಾಡು ಸರ್ಕಾರ ಕೇಂದ್ರದ ವಿರುದ್ಧ ಸಮರ ಸಾರಿದೆ. ಸರ್ವಪಕ್ಷ ಸಭೆ ನಡೆಸೋದಕ್ಕೂ ಕೂಡ ಇದೇ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೀಗ ಲೋಕಸಭಾ ಕ್ಷೇತ್ರಗಳ ಕ್ಷೇತ್ರ ಮರು ವಿಂಗಡಣೆ ಚರ್ಚೆ ಮತ್ತೆ ಗರಿಗೆದರ್ತಾ ಇದೆ. ಒಂದು ಕಡೆ ತಮಿಳುನಾಡು ಸಮರವನ್ನ ಸಾರಿದೆ. ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆಯಲ್ಲಿ ದಕ್ಷಿಣದ ರಾಜ್ಯಗಳಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗೋದಕ್ಕೆ ಅವಕಾಶ ನೀಡೋದಿಲ್ಲ ಅಂತ ಹೇಳಿ ಒಂದು ಕಡೆ ಈ ಹಿಂದೆ ಭರವಸೆಯನ್ನ ಕೊಟ್ಟಿದ್ರು ಅಮಿತ್ ಶಾ ಅವರು. ಬಟ್ ಆದರೆ ಇದ್ಯಾವುದಕ್ಕೂ ಕೂಡ ಒಪ್ಪದಂತಹ ಇಂಡಿ ಒಕ್ಕೂಟ ಇದೀಗ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ತಯಾರಿಯನ್ನ ಕೂಡ ನಡೆಸ್ತಾ ಇದೆ. ಒಂದು ಕಡೆ ಇಂಡಿ ಒಕ್ಕೂಟದಲ್ಲಿ ಒಂದಷ್ಟು ಬಿರುಕುಗಳು ಕೂಡ ಮೂಡಿವೆ. ಸೊ ಆ ಒಂದು ಬಿರುಕನ್ನ ಸರಿಪಡಿಸುವಂತಹ ಪ್ರಯತ್ನಗಳು ಈ ಮೂಲಕ ಆಗ್ಲಿಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಖಲೀಗ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಎಸ್ಸೇನು ದುರ್ಗೇಶ್, ಲೋಕಸಭೆ ಕ್ಷೇತ್ರಗಳ ಪುನರ್ ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಿರೋಧಗಳು ಕೂಡ ಕೇಳಿಬರ್ತಾ ಇದೆ. ತಮಿಳು ಸರ್ಕಾರ ಒಂದ್ ಕಡೆ ಸಮರವನ್ನ ಸಾರಿದೆ. ಇದೀಗ ಇಂಡಿ ಒಕ್ಕೂಟ ಏನ್ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ಕೈಗೊಳ್ತಾ ಇದೆ. ಇದು ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳಿ? ಖಂಡಿತ ರಮ್ಯಾ, ರಾಜ್ಯದಲ್ಲಿ ಏನು ಸಿ ಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹಲವು ಹೋರಾಟಗಳು ನಡೀತಾ ಇದ್ದಾವೆ. ಅದರ ಜೊತೆಗೆ ಲೋಕಸಭಾ ಚುನಾವಣೆಯ ನಂತರ ಏನು ಮೈತ್ರಿಯ ಇಂಡಿ ಕೂಟದ ಒಂದು ಸಾಕಷ್ಟು ನಾಯಕರು ಒಂದು ಉತ್ಸಾಹವನ್ನು ಕಳೆದುಕೊಂಡಿದ್ದರು. ಆ ನಿಟ್ಟಿನಲ್ಲಿ ಇವತ್ತು ಏನು ಮೈತ್ರಿ ಇಂಡಿಯಾ ಒಕ್ಕೂಟದ ಒಂದು ಮರು ಸ್ಥಾಪನೆ ಮಾಡಬೇಕು. ಅದರ ಜೊತೆಗೆ ಈ ಒಂದು ಡಿಲಿಮಿಟೇಷನ್ ವಿಚಾರವನ್ನು ಇಟ್ಕೊಂಡು ಹೋರಾಟವನ್ನು ಮಾಡಬೇಕು. ಲೋಕಸಭಾ ಕ್ಷೇತ್ರಗಳು ಕಡಿಮೆ ಆಗ್ತವೆ ಅನ್ನೋದು ಈ ಒಂದು ಹೋರಾಟದ ಅಜೆಂಡಾ ಆಗಿದ್ದರೆ, ಅದರ ಜೊತೆಗೆ ಏನು ಇಂಡಿಯಾ ಮೈತ್ರಿ ಕೂಟ ಒಡೆದು ಹೋಗಿದೆ, ಕೆಲವೊಂದಿಷ್ಟು ನಾಯಕರು ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಅವರೆಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಕರೆಯಲಾಗಿರುವಂಥದ್ದು. ಅದರ ಜೊತೆಗೆ ಮಾರ್ಚ್ 22ರಂದು DMK ನೇತೃತ್ವದಲ್ಲಿ ಒಂದು ಸಭೆಯನ್ನು ತಮಿಳುನಾಡಿನಲ್ಲಿ ಚೆನ್ನೈನಲ್ಲಿ ಕರೆದಿರೋದ್ರಿಂದ ಈ ಸಭೆಗೆ ಎಲ್ಲರೂ ಕೂಡ ಅಂದರೆ ದಕ್ಷಿಣ ಭಾರತದ ರಾಜ್ಯಗಳ CMಗಳನ್ನು ಆಹ್ವಾನ ಮಾಡಲಾಗಿದೆ. ಈ ಒಂದು ಸಭೆಯಲ್ಲಿ ಎಲ್ಲರೂ ಕೂಡ ಯಾವ ರೀತಿ ಹೋರಾಟವನ್ನು ಮಾಡಬೇಕು, ಲೋಕಸಭಾ ಕ್ಷೇತ್ರಗಳು ಯಾವ ರೀತಿ ಕಡಿಮೆ ಆಗುತ್ತೆ, ಜನಸಂಖ್ಯೆ ಆಧಾರದ ಮೇಲೆ ಲೋಕಸಭಾ ಕ್ಷೇತ್ರಗಳನ್ನು ಮರು ವಿಂಗಡಣೆ ಮಾಡಿದರೆ ಈ ಒಂದು ಲಾಭ ಯಾರಿಗೆ ಸಿಗುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಉತ್ತರ ಭಾರತದಂಥ ಇರುವಂತಹ ಕ್ಷೇತ್ರಗಳ ಸಂಖ್ಯೆ ಈಗಾಗಲೇ ಜಾಸ್ತಿ ಆಗಿದೆ. ದಕ್ಷಿಣ ಭಾರತದಲ್ಲಿರುವಂತಹ ಜನಸಂಖ್ಯೆ ಇದರ ಆಧಾರದ ಮೇಲೆ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿದರೆ ಕೆಲವೊಂದಿಷ್ಟು ಸ್ಥಾನಗಳನ್ನು ಕಳೆದುಕೊಳ್ಳುವಂಥ ಭೀತಿ ಕೂಡ ದಕ್ಷಿಣದ ರಾಜ್ಯಗಳಿಗೆ ಇರೋದ್ರಿಂದ ಈ ಒಂದು ಕ್ಷೇತ್ರಗಳನ್ನು ಉಳಿಸಿಕೊಂಡು ಹೋಗಬೇಕನ್ನೋ ನಿಟ್ಟಿನಲ್ಲಿ ಈಗ CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅದರಲ್ಲೂ ಕೂಡ MK ಸ್ಟಾಲಿನ್ ಅವರು ಕರೆದಿರುವಂಥ ಸಭೆಗೆ DCM DK ಶಿವಕುಮಾರ್ ಅವರು ಕೂಡ ಹೋಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮೈತ್ರಿಕೂಟದ ನಾಯಕರ ನೇತೃತ್ವದಲ್ಲಿ ಒಂದು ಬೃಹತ್ ಹೋರಾಟಕ್ಕೆ ಇದೀಗ ಪ್ಲ್ಯಾನನ್ನು ಹಾಕಲಾಗ್ತಾ ಇದೆ. ಭಾರತ್ ಜೋಡೋ ಮಾದರಿಯಲ್ಲಿಯೇ ದಕ್ಷಿಣದಿಂದ ಉತ್ತರದವರೆಗೆ ಒಂದು ಹೋರಾಟವನ್ನು ಮಾಡಬೇಕನ್ನೋ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರುವುದರಿಂದ ದಕ್ಷಿಣ ರಾಜ್ಯಗಳಾದಂಥ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ಇಲ್ಲಿ 6-7 ಕ್ಷೇತ್ರಗಳು ಕಡಿಮೆ ಆಗ್ತಾವೆ ಅನ್ನುವಂಥ ಆತಂಕವನ್ನು ಇಟ್ಕೊಂಡೇ ಈ ಒಂದು ಹೋರಾಟಕ್ಕೆ ಪ್ಲ್ಯಾನನ್ನು ರೂಪಿಸಿರುವಂಥದ್ದು. ರಮ್ಯಾ, ಈ ಒಂದು ಹೋರಾಟ ಯಾವ ರೀತಿ ನಡೆಯುತ್ತೆ ಮತ್ತು ರಾಹುಲ್ ಗಾಂಧಿಯವರಿಗೆ ಮುಂದಿನ ಚುನಾವಣೆಗೆ ಯಾವ ರೀತಿಯ ಒಂದು ನೇತೃತ್ವವನ್ನು ವಹಿಸಿಕೊಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ದಕ್ಷಿಣ ರಾಜ್ಯಗಳ ಒಕ್ಕೂಟದಿಂದಲೇ ಉತ್ತರ ಭಾರತದತ್ತ ಈ ಒಂದು ಹೋರಾಟವನ್ನು ಮಾಡಿ ಲೋಕಸಭಾ ಕ್ಷೇತ್ರಗಳನ್ನ ಉಳಿಸಿಕೊಳ್ಳುವ ತಂತ್ರಕ್ಕೆ ಇದೀಗ ಇಂಡಿಯಾ ಮೈತ್ರಿಕೂಟ ಮತ್ತೆ ಮುಂದಾಗ್ತಾ ಇದೆ. ಅದರ ಜೊತೆಗೆ ಇಂಡಿಯಾ ಮೈತ್ರಿಕೂಟವನ್ನು ಮತ್ತೆ ಮರುಸ್ಥಾಪನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹೋರಾಟ ಪ್ಲ್ಯಾನನ್ನು ಮಾಡಿಕೊಂಡಿರುವಂಥದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮಿಳಮ್ಮ.